ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಚುರುಮುರಿ ಚೂಡ ಮಾಡೋದು ಹೇಳ್ತಾ ಇದ್ದೀನಿ. ಚುರುಮುರಿ ಚೂಡ ಮಾಡೋಕ್ಕೆ ಮೊದಲಿಗೆ ನಾನು ನೋಡಿ 2 ಸ್ಪೂನು ಎಣ್ಣೆನ ಹಾಕಿದ್ದೀನಿ. ನಂತರ ನೋಡಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಬೇಕು 1 ಸ್ಪೂನು. ಚುರುಮುರಿ ಚೂಡ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಎಲ್ಲ ತಿನ್ನೋಕ್ಕೆ. ಇವಾಗ ನೋಡಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಜಜ್ಜಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ನಂತರ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಲೋ ಫ್ಲೇಮಲ್ಲೇ ಇಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚುರುಮುರಿ ಚೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ ನಾನು ಶೇಂಗಾವನ್ನು ಹಾಕ್ತಾ ಇದ್ದೀನಿ. ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಂತರ ಪುಟಾಣಿಯನ್ನು ಹಾಕ್ಕೊಳ್ಬೇಕು. ಪುಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶೇಂಗಾವನ್ನು ಹಾಕಿ ನಂತರ ಪುಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿ ಇದೆ ಚುರುಮುರಿ ಚೂಡ ಮಾಡೋದು. ನೀವು ಮಾಡಿ ಇದೇ ಥರ ತಿನ್ನಿ, ಹೇಗಿದೆ ಅಂತ ನನಗೆ ಹೇಳಿ. ನೋಡಿ ಈ ಥರ ಚುರುಮುರಿ ಚೂಡ ಮಾಡಿ ಎಲ್ಲ ಗೆಸ್ಟ್ ಮನೆಗೆ ಬಂದಿರ್ತಾರಲ್ವ, ಆವಾಗೆಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದಕ್ಕೆ ನಾನು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. 1.5 ಸ್ಪೂನು ಅಷ್ಟು ಅರಿಶಿಣವನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಉಪ್ಪು ಮತ್ತು ಖಾರವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತುಂಬ ಈಸಿ ಇದೆ, ತುಂಬ ಸಿಂಪಲ್ ಇದೆ. ನಂತರ ನೋಡಿ ಇವಾಗ ನಾನು ಚುರುಮುರಿಯನ್ನು ತಗೊಂಡಿದ್ದೀನಿ. ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬಾ ಈಸಿ ಇದೆ ಮಾಡೋದು. ಎಲ್ಲ ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಚುರುಮುರಿ ಚೂಡ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚುರುಮುರಿ ಚೂಡ ರೆಡಿಯಾಗಿದೆ. ನೋಡಿ ತುಂಬ ಈಸಿ ಇದೆ ಚುರುಮುರಿ ಚೂಡ ಮಾಡೋದು. ನೀವು ಇದೇ ಥರ ಮಾಡಿ ತಿನ್ನಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.